बागवान संघ की कांग्रेस मुखंड एसआर पाटिल से मुलाकात। पिछले दिनों बीजापुर के गांधी चौक के पास स्थित बागवान मार्केट को हटाए जाने के चलते आज बीजापुर आए कांग्रेस मुखंड एसआर पाटिल से बागवान व्यापार संघ के मुखंडों ने मुलाकात करके सरकार से बात करके उन्हें दोबारा बसाने की मांग की, जिसके चलते दिए गए दाखिलों का अध्ययन करके डीसी से बात करके मामले को हल करने का दिलासा दिया एसआर पाटिल ने। ಹೈಕೋರ್ಟ್ಲಿಂದ ಏನಾಗಿತ್ತು? ಹೈಕೋರ್ಟ್ಲಿಂದ ಪುನರ್ಲಾಕೆ ನಮಗೆ ಪರ್ಮಿಷನ್ ಹಾಕಿತ್ತು ಸರ್. ಹಾಕಿದ್ರಿ? ಇದು ಹೈಕೋರ್ಟ್ ಸ್ಟೇ ಯಥಾಸ್ಥಿತಿ ಅಂತೂ ಕೊಟ್ಟೈತಿ. ಸ್ಟೇ ಯಥಾಸ್ಥಿತಿ ಯಾವ ಸ್ಥಿತಿ ಒಳಗೈತೆ ಅದೇ ಉಳಿಬೇಕು ಕೊಟ್ಟೈತಿ. ಸ್ಟೇಟಸ್ ಕೋ ಮೇಂಟೈನ್ ಮಾಡೋದು. ಆದ್ರೂ ಕೂಡ ತೆರವುಗೊಳಿಸಿದ್ದಾರೆ. ಎಲ್ಲ ಸುಮಾರು 300-400 ಜನ ಬೀದಿ. ನಾನು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಆಮೇಲೆ ಈ ಆರ್ಡರ್ನು ನೋಡ್ತೀನಿ, ನೋಡಿ ಏನು ನ್ಯಾಯಯುತವಾದಂಥ ಮಾಡಬೇಕು ಬಡವರು ಇಲ್ಲ ಮಾತಾಡ್ತೀನಿ. ಎಲ್ಲರೂ ಈಗ ನಿಮ್ದ ಉಚ್ಚ ನ್ಯಾಯಾಲಯದ ನಿರ್ಣಯ ಏನಿದೆ ಆ ನಿರ್ಣಯನೂ ಅಧ್ಯಯನ ಮಾಡ್ತೀನಿ, ಆಮೇಲೆ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನಗಿನ್ನೂ ಇದ್ರ ಹಿನ್ನೆಲೆ ಪರಿಸ್ಥಿತಿ ಅವ್ನು ಬರೋದು ಕಮೋಷನ್ ಬ್ಯಾಡ್ರಿ ಕೇಳ್ರಿ. ನನಗೆ ಪೇಪರ್ಸ್ ಇದ್ರೆ ಸಾಕು, ನನಗೆ ಪೇಪರ್ಸ್ ಹೆಲ್ಪ್ ಆಗ್ತಾವ. ನನಗೇನು ಇಲ್ಲಿ ಹೊಸಬ, ನಾನು ಈ 20 ವರ್ಷ ಪ್ರತಿನಿಧಿಸೀನಿ. ಅಲ್ಲಿ ಬಂದಿನ ಆ ಮಾರ್ಕೆಟ್ನಾಗ 2 ಸಲ ಬಂದಿನ, ಸಾಕಷ್ಟು ಸಲ ಬಂದಿನಿ. ಈ ಸಲ ಬರೋದು ಭಾಳ ಅಲ್ರಿ, ಎಲ್ಲ ಜನ ಭಾಳ ಜನ ಭಾಳ ಜನ ಕುಡಿಸೋ ಸರ್. ನಿಮ್ಮ ಸಲ ಬರ್ಲಾಗತ್ತ ಅಲ್ಲಿ ಪರಿಸ್ಥಿತಿ ಒಂದು ಅಲ್ಲಿ ಒಂದು ಜಸ್ಟ್ ಬರೇ ಒಂದು ರೌಂಡ್ ಸೆಕೆಂಡ್ ಈಗ ನೀವು ಇಷ್ಟು ಅದಾವಲ್ಲ ಪರಿಸ್ಥಿತಿ ಸ್ವಲ್ಪ ಅಲ್ಲೇ ನನಗೆ ಗೊತ್ತಿದೆ, ಎಲ್ಲ A to Z ನನಗೆ ಗೊತ್ತೈತೆ. ಆ ಮಾರ್ಕೆಟ್ ನೋಡೀನಿ, ಅಲ್ಲಿ ಸಾಕಷ್ಟು ಸಲ ಬಂದೀನಿ. ನಾ ಇನ್ನು ರಾಜಕಾರಣ ಪ್ರವೇಶ ಮಾಡ್ಕೊಂಡು ಮೊದಲು ಬಂದೀನಿ. ನಾ ಏನಂತೀನಿ, ಪೇಪರ್ಸ್ ಇದಾವ, ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡ್ತೀನಿ, ಪ್ರಸಂಗ ಬಂದ್ರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ, ಮಾಡಿ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅಲ್ಲಿಗೆ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದು ಸರ್. ಡೆಪ್ಟಿ ಸಿಎಂ ಅವರು ಸ್ವಲ್ಪ ಇದರಲ್ಲಿಂದ ಬಂದಿದ್ರು, ಬೆಳಗಾವಿ ಹೋಗಿ ಕೊಟ್ಟು ಮತ್ತೆ ಈಗ ಚುನಾವಣೆ ಇರೋದ್ರಿಂದ ರಾಜ್ಯದಾಗ ಏನು ಮಾತಾಡಕ್ಕೆ ಬರೋದು. ಡೆಪ್ಟಿ ಸಿಎಂ ಕೊಟ್ಟಿದ್ದಾರೆ. ನಾನು ಪರ್ಸ್ನಲಿ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡ್ತೀನಿ. ಈ ನೀತಿ ಸಂಹಿತೆನೂ ಉಲ್ಲಂಘನೆ ಆಗಬಾರ್ದು, ಅದ್ರ ಬಗ್ಗೆನೂ ನಾ ಕಾಳಜಿ ಮಾಡ್ಬೇಕಾಗಿ. ಪಟೇಲ್ ಇರ್ತಾರೆ, ನಾವು ದಿವಸ ಬರ್ತಾರೆ, ಪ್ರತಿನಿತ್ಯ ಬರ್ತಾರೆ. ನೀವು ಕೊಟ್ಟಿರೋ ಮನವಿ ನಾವು ನೋಡ್ತೀನಿ, ಹೈಕೋರ್ಟ್ ಆದೇಶ ನೋಡ್ತೀನಿ, ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡ್ತೀನಿ. 5ನೇ ತಾರೀಕಿಗೆ ಮುಗಿತೈತೆ. ಇದ್ರ ಮೇಲೆ ಈಗ ಯಾರೂ ಏನೂ ಅಶ್ಯೂರೆನ್ಸ್ ಕೊಡಕ್ಕೆ ಹೋಗಲ್ಲ. ರಾಜ್ಯದಾಗ ಬಹುತೇಕ ಭಾಗದಾಗ ಮತದಾರ ಇರ್ತಾರೆ. ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಹಾದಿಯಾಗಿ ನಿಂತು ಸರ್ ಪ್ಲೀಸ್ ಭಾಳ ಮುಂದೆ ಹೋಗೋ ಮುಂದೆ ನಿಂತು ಹೋಗಿ ನಿಂತು ಬರ್ತಾರೆ ಸರ್. ಅಲ್ಲಿ ಹಾದು ಹೋಗ್ಬಿಡ್ತಾರೆ. ಆಯ್ತು. ಇಲ್ಲಿ ನಾನು ಒಂದು ಸ್ಕೂಲ್ ಫಂಕ್ಷನ್ ಇತ್ತು, ಎಕ್ಸಲೆಂಟ್. ಇದು ನಾಡಿನ ಪ್ರತಿಭೆಗಳು, ಯುವ ಪ್ರತಿಭೆಗಳಿಗೆ ಒಂದು ಶಂಭು ಬಿರಾದಾರ್ ಮತ್ತು ಭಾಸ್ಕರಾಚಾರ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇತ್ತು. ಎಕ್ಸಲೆಂಟ್ ಶಿಕ್ಷಣ ಸಮೂಹದವರು, ಆಕ್ಸ್ಫರ್ಡ್ ಶಿಕ್ಷಣ ಸಮೂಹದವರು, ತಾಯಿಯ ಮಡಿಲು ಚಾರಿಟೇಬಲ್ ಟ್ರಸ್ಟ್ನವರು ಏರ್ಪಡಿಸಿದಂಥ ಒಂದು ಕಾರ್ಯಕ್ರಮ ಇತ್ತು. ಅದರ ಉದ್ಘಾಟನೆಗೆ ಬಂದಿದ್ದೆ, ಸ್ಕೂಲ್ ಫಂಕ್ಷನಿಗೆ ಬಂದಿದ್ದೆ. ಮನವಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಹೈಕೋರ್ಟ್ ಆದೇಶನೂ ಕೊಟ್ಟಿದ್ದಾರೆ. ನಾನು ಅದನ್ನು ಅಧ್ಯಯನ ಮಾಡ್ತೀನಿ, ಜಿಲ್ಲಾಧಿಕಾರಿಗಳ ಜೊತೆನೂ ಚರ್ಚೆ ಮಾಡ್ತೀನಿ. ಈಗ ಚುನಾವಣೆಯೂ ಇದೆ, ಬಹುತೇಕ ಭಾಗದಾಗ ನೀತಿ ಸಂಹಿತೆಯೂ ಇದೆ. ಈಗೇನು ಕಮಿಟ್ ಮಾಡೋಕ್ಕಾಗಲ್ಲ. ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಉಚ್ಚ ನ್ಯಾಯಾಲಯದ ನಿರ್ಣಯವನ್ನು ಕೂಡ ಪರಾಮರ್ಶಿಸಿ ಅವರಿಗೆ ನ್ಯಾಯಸಮ್ಮತವಾದಂಥ ನಿರ್ಣಯ ಕೈಗೊಳ್ಳಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।